ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತಿನ ಟಾಪಿಕ್ ಏನಂದರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಏನು ಬದಲಾವಣೆ ತರ್ತೀರಿ, ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಬದಲಾವಣೆ ಅನ್ನೋದು ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲು ನಿಮಗೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಶ್ರೀಕೃಷ್ಣನ ಆಶೀರ್ವಾದ ಅನ್ನೋದು ನಿಮಗೆ ಸಿಗ್ತಾ ಇದೆ. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಅವರ ಆಶೀರ್ವಾದನ ನಿಮಗೆ ಕೊಡ್ತಾ ಇದ್ದಾರೆ. ಅವರ ಕೃಪೆ ಕೂಡ ನಿಮ್ಮ ಮೇಲೆ ಇದೆ. ಮತ್ತು ಮೇಷರಾಶಿಯವರಿಗೆ ಕೆಲವರಿಗೆ ಗಂಡು ಪಾಪು ಕೂಡ, ಯಾರಾದರೂ ಕನ್ಸೀವ್ ಇದ್ದರೆ ಗಂಡು ಪಾಪು ಕೂಡ ಆಗೋದ್ರಲ್ಲಿ ಇದೆ, ಮತ್ತು ಕನ್ಸೀವ್ ಆಗೋದ್ರೂ ಕೂಡ ಇದ್ದೀರಾ ಅಂತ ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಮತ್ತು ಮೇಷರಾಶಿಯವರಿಗೆ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮ ಮನೆಗೆ ಬರಬಹುದು ಅನ್ನೋದು ಕೂಡ ಇಲ್ಲಿ ಇದೆ. ಪಾಪು ಬರ್ತಾ ಇದೆ, ಶ್ರೀಕೃಷ್ಣನೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಮತ್ತು ಯಾರೆಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮೇಷರಾಶಿಯವರು, ಸ್ವಲ್ಪ ದುಡ್ಡಿನ ಬಗ್ಗೆ ಯೋಚನೆನ ಮಾಡಬೇಕಾಗತ್ತೆ. ಆದಷ್ಟು ಸೇವಿಂಗ್ ಅನ್ನೋದನ್ನು ಮಾಡಬೇಕಾಗುತ್ತೆ. ದುಡ್ಡು ಕೂಡ ಬರ್ತಾ ಇದೆ, ಆದರೆ ನಿಮ್ಮ ಕಂಟ್ರೋಲನ್ನು ಮೀರಿ ನೀವು ದುಡ್ಡನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಮನಿನ ಸೇವ್ ಮಾಡಿ ಅನ್ನೋದು ಕೂಡ ಇಲ್ಲಿ ಇದೆ. ಬೇರೆ ರೀತಿಯಿಂದ ಯೋಚನೆನ ಮಾಡಿ, ಏನು ನೀವು ದುಡ್ಡಿನಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ, ದುಡ್ಡು ನನಗೆ ಬರ್ತಾ ಇಲ್ಲ ಅಂತ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನು ಬೇರೆ ರೀತಿಯಲ್ಲಿ ಯಾವ ರೀತಿ ನಾನು ಅದನ್ನು ದುಡ್ಡು ನನಗೆ ಬರೋ ರೀತಿ ಮಾಡ್ಕೋಬೋದು, ಒಂದು ಕೆಲಸದಲ್ಲಾಗಲಿ ಬೇರೆದ್ರಲ್ಲಾಗಲಿ ಒಂದು ಹೊಸ ರೀತಿಯ ಯೋಚನೆ ಐಡಿಯಾಗಳನ್ನು ಮಾಡಿದ್ರೆ ನಿಮ್ಮ ದುಡ್ಡು ನಿಮಗೆ ಬರುತ್ತೆ. ನಿಮ್ಮ ಜೀವನದಲ್ಲಿ ಮೇಷರಾಶಿಯವರಿಗೆ ತುಂಬ ಒಂದು ಆಗಲೇ ಹೇಳಿದಾಗೆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಆಗಸ್ಟ್ ತಿಂಗಳಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ನಿಮ್ಮ ವಿಲ್ ಪವರ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ನೀವೇನು ನನ್ನಿಂದ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡಿರೋರು ಕೆಲವರು ಇಲ್ಲಿ ಇದ್ದೀರಾ, ಅದು ಆ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮಿಂದ ಎಲ್ಲವೂ ಸಾಧ್ಯ ಅನ್ನೋದು ಕೂಡ ಇಲ್ಲಿ ಇದೆ. ನಿಮ್ಮ ಕ್ರಿಯೇಟಿವಿಟಿ ಕಡೆ ನೀವು ಗಮನನ ಕೊಡಬೇಕಾಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಟ್ಟಿದ್ದೇ ಆದರೆ ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು, ನೀವೇನಾದರೂ ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಅಂದ್ಕೊಂಡಿದ್ರೆ ಅದು ಕೂಡ ಆಗುತ್ತೆ. ಆದರೆ ಒಂದು ಸ್ವಲ್ಪ ತಾಳ್ಮೆ ಅನ್ನೋದು ಕೂಡ ಇಲ್ಲಿ ಬೇಕಾಗುತ್ತೆ. ನಿಮ್ಮ ತಾಳ್ಮೆ ಕೆಟ್ಟರೆ ನೀವೇನು ಅಂದ್ಕೊಂಡಿದ್ದೀರ ಅದು ತಲೆ ಕೆಳಗಾಗೋ ಚಾನ್ಸಸ್ ಕೂಡ ಇದೆ. ಅದರಿಂದ ದಯವಿಟ್ಟು ನೀವು ತಾಳ್ಮೆಯಿಂದ ಒಂದು ಹೊಸ ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ಒಂದು ಕ್ರಿಯೇಟಿವಿಟಿಯಾಗಿ ನೀವು ಮಾಡಿದ್ದೆ ಆದರೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದು ಕೂಡ ಆಗುತ್ತೆ. ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬರ್ತಾ ಇದೆ. ತುಂಬ ಚೆನ್ನಾಗಿ ಇದೆ. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ತಾಳ್ಮೆಯಿಂದ ಇದ್ದಿದ್ದೇ ಆದರೆ ತುಂಬ ಒಳ್ಳೆಯ ರೀತಿ ಬದಲಾವಣೆ ಕೂಡ ಇಲ್ಲಿ ಬರ್ತಾ ಇದೆ. ಅದೇ ದಯವಿಟ್ಟು ಯಾರೋ ತಾಳ್ಮೆ ಅನ್ನೋದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆನ ಕಳ್ಕೊಂಡ್ರೆ ನಿಮ್ಮ ಸ್ವಭಾವ ಏನಿದೆ ಅದನ್ನು ಬೇರೆ ರೀತಿಯಲ್ಲಿ ಬೇರೆಯವರು ಅದನ್ನು ಬೇರೆ ರೀತಿಯಾಗಿ ಅದನ್ನು ಬಳಸ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಯಾವ ರೀತಿ ಅಂದರೆ, ಈಗ ನೀವು ತಾಳ್ಮೆ ಕಳ್ಕೊಂಡು ಏನೇ ಮಾತಾಡಿದ್ರು ಅದು ನಿಮ್ಮ ಬಿಹೇವಿಯರ್ ಮೇಲೆ, ನಿಮ್ಮ ಸ್ವಭಾವದ ಮೇಲೆ ತೋರಿಸುವಂಥದ್ದು ಕೂಡ ಇದೆ. ದಯವಿಟ್ಟು ಮೇಷರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಧ್ಯಾನ ಅನ್ನೋದನ್ನು ಮಾಡಬೇಕಾಗತ್ತೆ. ತಾಳ್ಮೆಯಿಂದ ಇರಿ. ನೋಡಿ, ಪಾಪು ಬರೋದ್ರಲ್ಲಿ ಇದೆ. ಈ ಅಮಾಸೆ ಕಳೆದು ಮುಂದಿನ ಹುಣ್ಣಿಮೆ ಕಳೆಯೋವರೆಗೂ ಸ್ವಲ್ಪ ತಾಳ್ಮೆ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಬರ್ತಾ ಇದೆ. ತಾಳ್ಮೆಯಿಂದ ನೀವು ಇದ್ದಿದ್ದೇ ಆದರೆ ನಿಮ್ಮ ಮೈಂಡಿನಲ್ಲಿ ಯಾವುದೇ ಏನೇ ಇದ್ದರೂ ಕೂಡ ಅದನ್ನೆಲ್ಲ ನೀವು ಹೊರಹಾಕಿ ಧ್ಯಾನ ಅನ್ನೋದನ್ನು ಮಾಡಿದ್ರೆ ನಿಮ್ಮ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಬದಲಾವಣೆ ಅನ್ನೋದನ್ನು ಕಾಣ್ತೀರಾ. ಬರುತ್ತೆ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಆಗಲೇ ಹೇಳಿದಾಗೆ ಅಮಾವಾಸ್ಯೆ ಕಳೆದು ಅಮಾವಾಸ್ಯೆ ಏನಿದೆ ಆ ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಕೂಡ ಕಳೀಬೇಕು. ಹುಣ್ಣಿಮೆ ಕೂಡ ಕಳೆದರೆ ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳು ಕೊನೆಯ ಸಮಯದಲ್ಲಿ ಅಥವಾ ಆಗಸ್ಟ್ ತಿಂಗಳು ಕಳೆಯೋದ್ರೊಳಗೆ ನೀವೇನಂತ ಅಂದ್ಕೊಂಡಿದ್ದೀರೋ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕೂಡ ನೀವು ಕಾಣ್ತೀರಾ ಮೇಷರಾಶಿಯವರು ಅಂತ ಇಲ್ಲಿ ಬರ್ತಾ ಇದೆ. ನೀವು ಒಂದು ಕಂಫರ್ಟ್ ಝೋನಲ್ಲಿ ಇದ್ದೀರಾ. ಆ ಕಂಫರ್ಟ್ ಝೋನಿಂದ
ಹೊರಗೆ ಬರೋದಕ್ಕೆ ಹೋಗಬೇಡಿ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವುದೋ ಏನೋ ಐಡಿಯಾನ ಮಾಡಿಕೊಂಡು ಮಾಡ್ತಾ ಇದ್ದೀರಾ, ಆ ಕಂಫರ್ಟ್ ಝೋನಿಂದ ಹೊರಗೆ ಬರ್ದಲೇ ಅದರಿಂದನೇ ನೀವು ಯೋಚನೆ ಮಾಡಿಕೊಂಡು ಒಂದು ಹೊಸ ಐಡಿಯಾನ ಉಪಯೋಗಿಸ್ಕೊಂಡು ಮಾಡೋದೇ ಆದರೆ ನೀವು ತುಂಬ ಚೆನ್ನಾಗಿ ಬದಲಾವಣೆ ಅನ್ನೋದನ್ನು ಕಾಣ್ತೀರಾ. ನಿಮ್ಮ ಕೆರಿಯರಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಎಜುಕೇಷನಲ್ಲಿ ಕೂಡ ಆಗಿರ್ಬೋದು, ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಸಕ್ಸಸ್ ಅನ್ನೋದನ್ನು ನೀವು ಖಂಡಿತ ಕಾಣ್ತೀರಾ ಅಂತ ಇಲ್ಲಿ ಕೂಡ ಇದೆ. ತುಂಬ ಜನ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಆದಷ್ಟು ದುಡ್ಡನ್ನು ಸೇವ್ ಮಾಡಿ. ಮನಿನ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮನಿ ಸೇವಿಂಗ್ ಇಲ್ಲಿ ನಿಮಗೆ ಮೇಷರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಬರ್ತಾ ಇದೆ. ಮತ್ತು ಪ್ರೆಗ್ನೆನ್ಸಿ ಕೂಡ ಬರೋದರಲ್ಲಿ ಇದೆ. ಮೇಷರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ, ಲೇಡೀಸ್ ಯಾರಿದ್ದೀರಾ, ಯಾರು ಅಥವಾ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಮೇಷರಾಶಿಯವರು, ಪ್ರೆಗ್ನೆನ್ಸಿ ಕೂಡ ಬರೋದ್ರಲ್ಲಿದೆ. ಕೆಲವರು ಏನು ಮಾಡ್ತಾ ಇದ್ದೀರಾ ಅಂದರೆ ದುಡ್ಡಿಗೋಸ್ಕರ, ದುಡ್ಡೇ ಜೀವನ, ದುಡ್ಡಿದ್ರೇ ಎಲ್ಲ ಅಂತ ಅಂದ್ಕೊಂಡು ನಿಮ್ಮ ಹತ್ರ ಇರೋವಂಥ ಪ್ರೀತಿನ ಕೂಡ ನೀವು ಧಿಕ್ಕರಿಸಿ ಏನೂ ಬೇಡ ಎಲ್ಲದನ್ನು ಬಿಟ್ಟು ಹೋಗಬೇಕು ಅಂತ ಕೂಡ ಇಲ್ಲಿ ಯೋಚನೆನ ಮಾಡ್ತೀರಾ ಆಗಸ್ಟ್ ತಿಂಗಳಿನಲ್ಲಿ. ಆದರೆ ನೀವು ಏನನ್ನು ನಂಬ್ಕೊಂಡು ಹೋದರೆ ಅದರಿಂದ ನೀವು ಮೋಸ ಹೋಗಿ ಮತ್ತೆ ನೀವು ನಿಮ್ಮ ಜೀವನದ ಮೊದಲಿನ ಜೀವನಕ್ಕೆ ಬದಲಾವಣೆ ಅನ್ನೋದನ್ನು ತಂದ್ಕೋಬೇಕಾಗುತ್ತೆ. ಎಲ್ಲದನ್ನು ಬಿಟ್ಟು ನನಗೇನು ಬೇಡ ಅಂತ ನೀವು ಏನು ಹೋಗ್ತೀರಾ, ದಯವಿಟ್ಟು ಅದನ್ನೆಲ್ಲ ಎಲ್ಲದನ್ನು ಬಿಟ್ಟು ಹೋಗಬೇಕು ಅಂತ ಕೂಡ ಕೆಲವರು ಆಗಸ್ಟ್ ತಿಂಗಳಿನಲ್ಲಿ ಅಂದ್ಕೊಳ್ಳೋ ಅಂಥದ್ದು ಕೂಡ ಇಲ್ಲಿ ಇದೆ. ಬನ್ನಿ, ನಿಮ್ಮ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಕೆಲವರ ಪ್ರೀತಿ ಜೀವನ ಏನಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಇನ್ಫ್ಲೂಯೆನ್ಸ್ ಮೇಲೆ ನಿಮ್ಮ ಲವ್ ಲೈಫ್ ನಿಂತಿರುತ್ತೆ. ಕೆಲವರ ಹೇಳೋವಂಥ ಇನ್ಫ್ಲೂಯೆನ್ಸಲ್ಲಿ ಕೂಡ ನಿಮ್ಮ ಲವ್ ಲೈಫ್ ಅನ್ನೋದು ನಿಂತಿರುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ರೀಕನ್ಸಿಲೇಷನ್ ಕೂಡ ನೀವು ಕೆಲವರು ಮಾಡಬೇಕಾಗುತ್ತೆ. ಫಾಸ್ಟ್ ಲೈಫ್ ಎನರ್ಜಿ ಕೂಡ ಇಲ್ಲಿ ಇದೆ. ನಂಬಿಕೆ ಅನ್ನೋದಿದ್ರೆ ನಿಮ್ಮ ಪ್ರೀತಿ ಜೀವನದಲ್ಲೂ ಕೂಡ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ಇಲ್ಲಿ ಮೆಸೇಜಸ್ ಇದೆ. ದಯವಿಟ್ಟು ಆದರೆ ನಿಮ್ಮ ಏನಿದೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕಾಗುತ್ತೆ. ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮಗೆ ನೀವು ಮರ್ಯಾದೆ ಅನ್ನೋದನ್ನು ಕೊಟ್ಟಾಗ ಮಾತ್ರ ನಿಮ್ಮ ಪ್ರೀತಿ ಜೀವನ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಇದೆ. ಬನ್ನಿ, ಆಗಸ್ಟ್ ತಿಂಗಳಲ್ಲಿ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ. ಏಂಜಲ್ಸ್ ಪ್ಲೀಸ್ ಯೂನಿವರ್ಸ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ಏಂಜಲ್ಸ್. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ. ದಯವಿಟ್ಟು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ನೀವೇನು ತಲೆನಲ್ಲಿ ಏನೆಲ್ಲ ಟೆನ್ಷನ್ ಇಟ್ಕೊಂಡಿದ್ದೀರಾ ಅದನ್ನೆಲ್ಲ ಬಿಟ್ಟುಬಿಡಿ ಅಂತ ಇಲ್ಲಿ ಇದೆ. ಮತ್ತು ಕೆಲವರಿಗೆ ಎಸ್ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ. ಇಂದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಕೂಡ ಇದೆ ಕೆಲವರಿಗೆ ಇಲ್ಲಿ. ಯಾರೆಲ್ಲ ಮೇಷರಾಶಿಯವರು ನಿಮ್ಮ ಲವ್ ಲೈಫ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಯೋಚನೆ ಮಾಡ್ತಾ ಇದ್ದರೆ ಆ ಏನು ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗ್ತಿದೆ ಅಂತ ಇಲ್ಲಿ ಏಂಜಲ್ಸು ಹೇಳ್ತಾ ಇದ್ದಾರೆ. ಬನ್ನಿ, ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನ ಭಾವನೆ ಏನಿದೆ ಅಂತ ನೋಡುವ. ಆಗಸ್ಟ್ ತಿಂಗಳಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಥವಾ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ನೋಡುವ ಮೇಷರಾಶಿಯವರಿಗೆ. ಓಕೆ. ನೀನು ಇಲ್ಲದ ರಾತ್ರಿಗಳು ನನಗೆ ಒಂಟಿತನ ವಿರಹ ತುಂಬಾ ಕಾಡುತ್ತದೆ. ನನ್ನನ್ನು ಮತ್ತೆಂದು ಒಂಟಿ ಮಾಡದಿರು ಮೈ ಲವ್. ನಿದ್ದೆ ಬರದ ರಾತ್ರಿಗಳು ನಿನ್ನ ನೆನಪನ್ನು ಸಹ ನನಗೆ ಕಾಡುತ್ತವೆ. ಹಾಡಿನ ಸಾಲುಗಳು ಸಹ ನಿನ್ನನ್ನು ನೆನಪಿಸುತ್ತವೆ. ನೋಡಿ, ಎರಡು ಒಂದೇ ಮೀನಿಂಗನ್ನು ಕೊಡ್ತಾ ಇದೆ. ಅವರು ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ಅವರು ನೀವು ಇಲ್ಲದೇ ಇರೋವಂಥ ರಾತ್ರಿಗಳನ್ನು ತುಂಬ ಮಿಸ್ ಮಾಡ್ಕೊತಾರೆ. ಮತ್ತು ನೀವು ಇಲ್ಲದೇ ಇರೋವಂಥ ಒಂಟಿತನ ಅನ್ನೋದು ಅವ್ರಿಗೆ ತುಂಬಾ ಕಾಡುತ್ತೆ. ದಯವಿಟ್ಟು ಅವ್ರನ್ನ ಒಂಟಿಯಾಗಿ ಮಾಡಬೇಡಿ ಅಂತ ಅವರು ಇಲ್ಲಿ ಕೇಳ್ಕೊತಾ ಇದ್ದಾರೆ ನಿಮ್ಮನ್ನು.
ಏನು ಗೈಡೆನ್ಸ್ ಇದೆ, ಯಾವ ದೇವರಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡುವ. ಮೇಷರಾಶಿಯವರಿಗೆ ಎಲ್ಲ ತಿಳಿದು ತಿಳಿಯದಂತೆ, ಕಂಡು ಕಾಣದಂತೆ, ನೋಡಿಯೂ ನೋಡದಂತೆ ವರ್ತಿಸಿದಾಗ ಮಾತ್ರ ನಾವು ಬೇರೆಯವರಿಗೆ, ನೋಡುವವರಿಗೆ ಒಳ್ಳೆಯರಾಗುತ್ತೇವೆ. ಆದುದರಿಂದ ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿ ನಾವು ಸುಮ್ಮನಿರಬೇಕು. ಕಾಲವೇ ಉತ್ತರಿಸುವುದು. ಕಾಲಾಯ ತಸ್ಮೈ ನಮಃ. ಶ್ರೀ ಕಾಲಭೈರವೇಶ್ವರಾಯ ನಮಃ. ನೋಡಿ, ಕಾಲಭೈರವೇಶ್ವರರು ಎಂಥ ಸಂದೇಶನ ಕೊಡ್ತಿದ್ದಾರೆ. ಆಗಲೇ ಹೇಳ್ದಂಗೆ ನೀವು ಯಾವುದೇ ರೀತಿ ಟೆನ್ಷನ್ ಅನ್ನೋದನ್ನು ಮಾಡ್ಕೊಳ್ದಲೇ ಏನಾಗುತ್ತೆ ಅದರಂತೆ ಅದು ನಡೀಲಿ, ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋದರೆ ಎಲ್ಲ ಭಗವಂತನೇ ನೋಡ್ಕೊಳ್ತಾನೆ ಅನ್ನೋ ಹಾಗೆ ನೀವು ಎಲ್ಲ ತಿಳಿದೇ ಇದ್ದಾಗೆ ನಿಮ್ಮ ಪಾಡಿಗೆ ನೀವು ನಿಮ್ಮ ಕರ್ತವ್ಯದ ಕಡೆ ಗಮನನ ಹರಿಸಿದ್ದೇ ಆದರೆ ಕಾಲವೇ ಎಲ್ಲದಕ್ಕೂ ಉತ್ತರ ಅನ್ನೋದನ್ನು ಕೊಡುತ್ತೆ ಅಂತ ಇಲ್ಲಿ ಸಂದೇಶ ಬರ್ತಾ ಇದೆ. ಒಂದು ಚಾನ್ಸ್ ನೋಡುವ. ಒಂದು ಏಂಜಲ್ಸ್ ಆಶೀರ್ವಾದ ಇದೆ ನಿಮಗೆ. ಯಾರೋ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಮನೆ ದೇವರಿಗೆ ಹೋಗಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು. ಮತ್ತು ಯಾರನ್ನೋ ನಂಬಿ ನೀವು ಮೋಸ ಹೋಗೋದು ಕೂಡ ಇಲ್ಲಿ ಕಾಣ್ತಾ ಇದೆ. ದಯವಿಟ್ಟು ಒಬ್ಬರನ್ನ ನಂಬೋದಕ್ಕೂ ಮುಂಚೆ ಹುಷಾರಾಗಿ ಇರಿ ಅನ್ನೋದು ಇಲ್ಲಿ ಚಾನಲ್ ಆಗ್ತಾ ಇದೆ. ಯಾರೋ ನಿಮ್ಮ ಜೊತೆಯಲ್ಲಿದ್ದವರೇ ನಿಮಗೆ ನಂಬಿಸಿ ಮೋಸ ಮಾಡೋ ಅಂಥದ್ದು ಕೂಡ ಇದೆ. ಗೆಲುವು ನಿಮ್ಮದೇ ಅನ್ನೋದು ಕೂಡ ಇಲ್ಲಿ ಇದೆ. ಒಂದು ಗ್ರೋತ್ ಅನ್ನೋದು ಇದೆ ನಿಮ್ಮ ಲೈಫಲ್ಲಿ, ಒಂದು ಗ್ರೋತ್ ಅನ್ನೋದು ಇದೆ. ಪಾಪು ಕೂಡ ಬರ್ತಾ ಇದೆ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮನ್ನು ತುಂಬ ವಾಚ್ ಮಾಡೋ ಅಂಥವ್ರು ಕೂಡ ನಿಮ್ಮ ಜೊತೆಯಲ್ಲೇ ಇದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ದಯವಿಟ್ಟು ನೀವು ಯಾರ ಹತ್ರನೂ ಹೇಳ್ಕೊಳ್ದಲ್ಲೇ ನೀವೇ ಮಾಡಿದ್ದೇ ಆದರೆ ನೀವು ಮಾಡಬೇಕು ಅಂದ್ಕೊಂಡಿರೋ ಕೆಲಸದಲ್ಲಿ ನೀವು ಒಂದು ಸಕ್ಸಸ್ಸನ್ನು ಕಾಣ್ತೀರಾ. ಮನೆ ದೇವರಿಗೆ ಹೋಗಬೇಕಾಗಿರೋರು ದಯವಿಟ್ಟು ಮನೆ ದೇವರಿಗೆ ಹೋಗಿ ಬನ್ನಿ ಅನ್ನೋದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್.